ಕೆಲಸ ಮಾಡಬೇಕೆಂದು ಜಿಲ್ಲಾ ಅರಣ್ಯ ಭವನದ ಮುಂದೆ ನೂರಾರು ಜನ ರೈತರು ಪ್ರತಿಭಟಿಸಿದ್ದಲ್ಲದೆ ಸ್ಥಳದಲ್ಲೇ ಅಡುಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರವಿ ಆನಕೆರೆ ಮಾಧ್ಯಮದೊಂದಿಗೆ ಮಾತನಾಡಿ, ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿ ನೀಲಗಿರಿ ಕವಲ್ ಎಂಬ 4486 ಎಕರೆ ಜಮೀನನ್ನು ನೂರಾರು ವರ್ಷದಿಂದ ಸಾಗುವಳಿ ಮಾಡಿಕೊಂಡು ಬರಲಾಗುತ್ತಿದೆ. ನಮ್ಮಗಳಿಗೆ ಸರ್ಕಾರದಿಂದ 1962, 63, 64ರಂದು ಮಂಜೂರಾತಿ ಮಾತ್ರ ಕೊಟ್ಟಿದ್ದಾರೆ. ನಾವುಗಳು ಬ್ಯಾಂಕಿನಿಂದ ಈ ಜಮೀನಿನ ಮೇಲೆ ಸಾಲವನ್ನು ಪಡೆದಿದ್ದೇವೆ. ಪ್ರತಿ ವರ್ಷ ಕಂದಾಯ ಕಟ್ಟಿದ್ದೇವೆ. ಈ ಜಮೀನಿನಲ್ಲಿ ಮನೆಗಳು, ತೆಂಗಿನ ತೋಟ, ಅಡಿಕೆ, ಕಾಡು ಜಾತಿಯ ಮರಗಳು, ನೀರಿಗಾಗಿ ಕೊಳವೆ ಬಾವಿಗಳು, ಕರೆಂಟ್ ಇತ್ಯಾದಿಯನ್ನು ಮಾಡಿಕೊಂಡಿದ್ದೇವೆ. ಈ ಜಮೀನು 4482 16 ಎಕರೆ ಜಮೀನು ಇದ್ದು ಇದರಲ್ಲಿ ವಾಸವಾಗಿರುವ 26 ಹಳ್ಳಿಗಳು ಸೇರಿವೆ ಎಂದರು. ಹರಿಜನ, ಬೋವಿಜನ, ಸಿದ್ಧರು, ಕೊರಚರು, ಲಂಬಾಣಿ, ಕುರುಬರು, ಲಿಂಗಾಯತ, ಜಂಗಲಿಗರು, ಈಡಿಗ, ಕೂಲಿ ಕಾರ್ಮಿಕರು ಇವರುಗಳ ಗ್ರಾಮ ಒಡ್ಡರಹಳ್ಳಿ, ಸಿದ್ದರಹಳ್ಳಿ, ಬಂದೂರು, ಕಾಳನಕೊಪ್ಪಲು, ಆಂಗ್ಲಪುರ, ಕೊರಚಹಳ್ಳಿ, ಜಾವಗಲ್, ತಿಮ್ಮನಹಳ್ಳಿ, ನೆಲ್ಲಿಗೆ, ಮೊಸಳೆ, ಕೆರೆಕೋಟೆಹಳ್ಳಿ, ಹದ್ರಾಳು, ತಿರುಪತಿಹಳ್ಳಿ, ಮಾವತನಹಳ್ಳಿ, ಕೊಳದಗುಂದ, ಗೊರಟಹಳ್ಳಿ, ಅಲಸೂರು, ಬಂದೂರುಹಟ್ಟಿ, ನೀಲಗಿರಿ ಕಾವಲ್, ಕೇಕಂಗನಹಳ್ಳಿ, ಬಾಕಪ್ಪನ ಕೊಪ್ಪಲು, ಹಿರೇಹಳ್ಳಿ ಸೇರಿರುತ್ತದೆ. ಈಗ ಜಮೀನು ಅರಣ್ಯ ಇಲಾಖೆಗೆ ಸೇರುತ್ತದೆ. ಈ ಜಮೀನನ್ನು ಅಳತೆ ಮಾಡುತ್ತೇವೆ ಎಂದು ಅರಣ್ಯ ಇಲಾಖೆಯವರು ಬಂದು ನೋಟಿಸು ಕೊಟ್ಟು ರೈತರನ್ನು ಬೆದರಿಸಿ ಚಿಂತೆಗೆ ಈಡು ಮಾಡಿದ್ದಾರೆ. ನಮಗೆ ಈ ಜಮೀನು ಬಿಟ್ಟರೆ ಬೇರೆ ಜಮೀನು ಇಲ್ಲ, ತಿನ್ನಲು ಅನ್ನ ಇಲ್ಲ, ದನಕರುಗಳ ಸಾಕಲು ಆಗಲ್ಲ, ಹಾಗೂ ಮಳೆ ಬೆಳೆ ಇಲ್ಲದೆ ಹೀಗೆ 10 ವರ್ಷದಿಂದ ರೈತರು ಪರಿತಪಿಸುತ್ತಿದ್ದಾರೆ. ಜೀವನ ಸಾಗಿಸಲು ಕಷ್ಟವಾಗಿದೆ. ಜಮೀನಿನಲ್ಲಿ ಮರಗಿಡ ಬೆಳೆದಿರುತ್ತೇವೆ, ಮುಂದೆಯೂ ಬೆಳೆಯುತ್ತೇವೆ. ಮಾನ್ಯರೇ, ತಾವುಗಳು ಈಗಿನ ಎಲ್ಲ ರೈತರಿಗೆ ಅರಣ್ಯ ಇಲಾಖೆಯವರ ಕಿರುಕುಳ ಬಾರದಂತೆ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ರೈತರ ಹಿತ ಕಾಪಾಡುವ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತದೆ ಎಂದು ಹೇಳಿದರು. ಹೊಳೆನರಸೀಪುರ ತಾಲೂಕಿನ ರಾಮಚಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ, ಒಬ್ಬರಿಗೆ 3 ಎಕರೆ ಭೂಮಿ ನೀಡಿದಂತೆ ನನಗೆ 3 ಎಕರೆ ಭೂಮಿ ನೀಡಿದ್ದು ಅದರಲ್ಲಿ ಇನ್ನು 1.5 ಎಕರೆ ಭೂಮಿ ಬರಬೇಕು. ಅರಣ್ಯ ಇಲಾಖೆಯಿಂದ ಕೊಡುವುದಾಗಿ ಹೇಳಿದ್ದು ಈಗ ಕೊಡುವುದಿಲ್ಲ ಎಂದಿದ್ದು ಬೇರೆಯವರಿಗೆ ಅಕ್ರಮ ಮಾಡಿದ್ದಾರೆ. ನಾವು ಸುಮ್ಮನಿರುವುದಿಲ್ಲ. ನಮಗೆ ಭೂಮಿ ಕೊಟ್ಟರೆ ನಿಮ್ಮ ಬಳಿ ಬರುವುದಿಲ್ಲ. ಬಡವರಿಗೆ ಅನ್ಯಾಯ ಮಾಡಲು ಹೋಗಬೇಡಿ. ಅನ್ಯಾಯ ಮಾಡುತ್ತಿರುವವರು ಹೊಳೆನರಸೀಪುರ ತಾಲೂಕಿನ ತಹಶೀಲ್ದಾರ್ ತಿಂಗಳಿಗೆ ಒಬ್ಬೊಬ್ಬರು ತಹಶೀಲ್ದಾರನ್ನು ಬದಲಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ಜಿಲ್ಲಾ ಕಾರ್ಯದರ್ಶಿ ಜಯರಾಮ್, ಎಚ್.ಕೆ. ಸಿದ್ದಪ್ಪ, ಗೌರಿ, ಬೋರಯ್ಯ ಇತರರು ಉಪಸ್ಥಿತರಿದ್ದರು. ಕೊಡಬೇಕಾದ್ರೆ ನಮಗೆ 3 ಎಕರೆ ಜಮೀನು ನಮಗೆ ಕೊಡಿ. ಕೊಟ್ಟ ಮೇಲೆ ನಾವು ಅವ್ರನ್ನ ತಂಟೆಗೆ ಹೋಗೋದಿಲ್ಲ. ಸುಮ್ಮನೆ ನೀವು ಕ್ರಿಮಿನಲ್ ಕೇಸ್ ಹಾಕೋದು, ಆಮೇಲೆ ದೌರ್ಜನ್ಯ ಮಾಡೋದು ಅಂತ ಕೇಸ್ ಹಾಕ್ಬಿಟ್ರೆ ನಾವು ಕೇಳ್ತೀವ? ನಾವು ಕೇಳೋ ಮಕ್ಕಳಲ್ಲ. ಯಾಕೆ ಅಂದರೆ ಎಲ್ಲಿ ಗಂಟ ಆಗಲಿ ಹೋರಾಟ ಮಾಡೇ ಮಾಡ್ತೀವಿ ನಾವು. ನಮಗೆ ಚೆನ್ನಾಗಿ ಗೊತ್ತು, ದೇವರು ಎಲ್ಲಿ ಸಾಕಾರ ಎಲ್ಲೂ ಕೊಡ್ತಾನೆ ಅಲ್ಲಿ ಕೊಟ್ಟೇ ಕೊಡ್ತಾರೆ. ನೋಡಿ, ದೇವ್ರು ಇರೋ ಹೊತ್ತಿಗೆ ನಮ್ಮನ್ನು ಇಲ್ಲಿ ಗಂಟ ಕರೆಸಿರೋದು. ಅದಕ್ಕೋಸ್ಕರ ನಾವು ಹೇಳ್ತೇವೆ, ದಯಮಾಡಿ ಕೈ ಮುಗಿದು ಹೇಳ್ತಾ ಇದ್ದೀನಿ, ಬಡವರು ಬಗ್ಗರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ, ಮೋಸ ಮಾಡಬೇಡಿ. ನೀನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ. ಯಾರು ಅನ್ಯಾಯ ಮಾಡ್ತಾ ಇರೋದು? ಅನ್ಯಾಯ ಮಾಡ್ತಿರೋರು ಯಾರು ಅಂದರೆ ಸರ್ಕಾರ. ಅನ್ಯಾಯ ಮಾಡ್ತಿರೋದು ನಮ್ಮ ಹೊಳೆನರಸೀಪುರ ತಾಲೂಕೊಳಗೆ ತಹಸೀಲ್ದಾರರು. ಎಷ್ಟು ಜನ? ತಿಂಗಳಿಗೊಬ್ಬ ಬರ್ತಾನೆ. ನಾನು ಯಾರಿಗೆ ಕೇಳೋಣ? ಹೋಗಿ ಯಾರಿಗೆ ಕೇಳೋಣ? ನಮಗೆ ನ್ಯಾಯ ದೊರಕಿಸ್ಕೊಡಿ. ನಮಗೆ 3 ಎಕರೆ ಜಮೀನು ಸಾಂಕ್ಷನ್ ಮಾಡಿಕೊಡಿ. ಆಮೇಲೆ ಉಳಿದಿದ್ದ 10 ಎಕರೆ ಕೊಟ್ಟಿದ್ಯಾ, ಪಡ್ಕೊ ಹೋಗಿ ಮಾಡ್ಕೊಳ್ಳಿ. ನಾವು ಬೇಡ, ನಮಗೆ ಬಡವ್ರ ಬಗ್ಗರ ಬದುಕೊಳ್ಳೋಕ್ಕೆ ನಮಗೆ ದಾರಿ ಮಾಡಿಕೊಡಿ ಸರ್. ನಿಮ್ಮ ಹೆಸರು? ರಾಮಚಂದ್ರ, ಹೊಳೆನರಸೀಪುರ ರಾಮಚಂದ್ರ.